ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಎಚ್ ಡಿ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಪೊಲೀಸ್ ಕಸ್ಟಡಿ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅಂತ ನೋಡಬೇಕಾಗಿದೆ. ಸದ್ಯಕ್ಕೆ ಈಗ ಜೈಲ SIT ಕಸ್ಟಡಿನ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಭವಿಷ್ಯ ನಿರ್ಧಾರ ಆಗತ್ತೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ರೇವಣ್ಣ ಅವರನ್ನ ಹಾಜರುಪಡಿಸಿದೆ SIT. 5 ದಿನ ಕಸ್ಟಡಿಗೆ ಈಗ SIT ಕೇಳಿಕೊಂಡಿದೆ. 5 ದಿನ ಕಸ್ಟಡಿಗೆ ಕೊಡಿ ಅಂತ ಹೇಳಿ. ಸೊ ಹೀಗಾಗಿ ನ್ಯಾಯಾಂಗ ಬಂಧನ ಇಲ್ವಾ PC-ನ ಅಂದ್ರೆ ಪೊಲೀಸ್ ಕಸ್ಟಡಿನ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನ್ಯಾಯಾಧೀಶರು ಯಾವುದನ್ನ ತೀರ್ಪನ್ನ ಕೊಡ್ತಾರೆ ಅಂತ ಹೇಳಿ, ಅಂದ್ರೆ ಯಾವ ಕಡೆಗೆ ಕೊಡ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಇಲ್ಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾರಾ ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಈಗ ರೇವಣ್ಣ ಅವರದ್ದು ಬಂಧನದ ವಿಚಾರದಲ್ಲಿ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಎಲ್ಲವೂ ಕೂಡ ಮೂಲವಾಗಿ ಗೊತ್ತಾಗ್ತಾ ಇರೋದು ಈಗ ಕಿಡ್ನ್ಯಾಪ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ ಅವರು, A2 ಆರೋಪಿ ಸತೀಶ್ ಬಾಬು ಅವರು ಈ ಪ್ರಕರಣದಲ್ಲೂ ಕಾಣಿಸಿಕೊಳ್ತಾರೆ. ಕಿಡ್ನ್ಯಾಪ್ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲೂ ಕೂಡ ಅವರು A1 ಆರೋಪಿನೇ ಇದ್ದಾರೆ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ. ಅದರಲ್ಲಿ ಪ್ರಜ್ವಲ್ 2ನೇ ಆರೋಪಿಯಾಗಿದ್ದಾರೆ. ಒಟ್ಟು 2 ಕೇಸ್ಗಳು ದಾಖಲಾಗಿರೋದು, ಒಂದು ಕಿಡ್ನ್ಯಾಪ್ ಪ್ರಕರಣ, ಇನ್ನೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣದಲ್ಲಿ. ಸೊ ಹಾಗಾಗಿ ಈಗ ರೇವಣ್ಣ ಅವರ ಮೇಲೆ ಬಹುದೊಡ್ಡದಾಗಿರುವಂಥ ಆರೋಪ ಈ ವಿಚಾರದಲ್ಲಿದೆ. 5 ದಿನ ಈಗ ಕಸ್ಟಡಿಗೇನು SIT ಅವರು ಕೇಳಿದ್ದಾರೆ. ಆ ಕಡೆಗೆ ರೇವಣ್ಣ ಪರ ವಕೀಲರು ಕೂಡ ವಿಚಾರಣೆಗೆಲ್ಲ ಹಾಜರಾಗ್ತೀವಿ, ಯಾವುದೇ ರೀತಿಯಾದಂಥ ಸಾಕ್ಷಿನಾಶವನ್ನು ಪಡಿಸೋದಿಲ್ಲ, ಎಲ್ಲ ರೀತಿ ಸಹಕಾರವನ್ನು ಕೊಡ್ತೀವಿ, ಬೇಲ್ ಕೊಡಿ ಅಂತ ಅವರು ಕೂಡ ಕೇಳಿಕೊಳ್ತಾ ಇದ್ದಾರಂತೆ. ಸೊ ಡೌಟು 99% ಬೇಲ್ ಸಿಗೋದು ಇಂಥ ಪ್ರಕರಣಗಳಲ್ಲಿ. ಸೊ ಕಸ್ಟಡಿಗೆ SIT ಅವರು ಕೇಳಿದ್ದಾರೆ. ಈಗ ಇರುವಂಥದ್ದು ಇಷ್ಟೇ, ಒಂದು ನ್ಯಾಯಾಂಗ ಬಂಧನಕ್ಕೆ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕಾ ಜೈಲಿಗೆ, ಇಲ್ಲ ಈ ಕಡೆಗೆ SIT ತನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಒಳಪಡಿಸ್ಬೇಕಾ. ಕಾರಣ ನಿನ್ನೆ ಅಷ್ಟೇ ಕಿಡ್ನ್ಯಾಪ್ಗೆ ಒಳಪಟ್ಟಂತಹ ಮಹಿಳೆ ಏನಿದ್ರು ಅವ್ರನ್ನ ರಕ್ಷಣೆಯನ್ನು ನಿನ್ನೆ SIT ಮಾಡಿದೆ. ಹಾಗಾಗಿ ಅವರ ವಿಚಾರಣೆ, ಅವರ ಹೇಳಿಕೆಗಳು ಬಹಳ 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 ಕಠೋರವಾಗಿದ್ದಾವೆ ಆ ಹೇಳಿಕೆಗಳು. ಆ ಹೇಳಿಕೆಗಳ ಆಧಾರದ ಮೇಲೆ ಈಗ ರೇವಣ್ಣ ಅವರ ವಿಚಾರಣೆಯನ್ನು ಮಾಡಬೇಕಾಗಿದೆ. ಬಟ್ ರೇವಣ್ಣ ಅವ್ರನ್ನ ಇವತ್ತು ಕರ್ಕೊಂಡು ಬಂದಾಗ ಅವ್ರು ಹೇಳ್ತಾ ಇದ್ದಿದ್ದು ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಇದೆಲ್ಲವೂ ಕೂಡ ಪಿತೂರಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಿದ್ದು. ಯಾವುದು ಏನು ಅನ್ನುವಂಥದ್ದು ವಿಚಾರಣೆ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಬಟ್ ಅವರ ಸ್ಟ್ಯಾಂಡನ್ನು ಅವ್ರು ಹೇಳ್ಕೊಂಡಿದ್ದಾರೆ, ಇದೆಲ್ಲ ಪಿತೂರಿ ಷಡ್ಯಂತ್ರ ಅಂತ ಅವ್ರು ಹೇಳ್ಕೊಂಡಿದ್ದಾರೆ.